ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗತ್ತಿಲ್ಲ. ನಿನ್ ಕೈಯಿಂದ ಚಾ ಬೇಡ, ನಿಂದೇನು ಬೇಡ, ತೊಗೊಂಡು ಹೋಗು. ಹೇಳಿದಲ್ಲ ಆ ಗಂಟೆ ಕಾಲ ಅಪ್ಪ ನಮಗೆ ಅವ್ರಿಗೆ ಹೋಗಿ ಕೊಡು ಹೋಗು. ಯಾಕೆ ಮಾವ, ಮೊದಲೆಲ್ಲ ಚೆನ್ನಾಗಿ ಇರ್ತಿದ್ದಿ ನನ್ನ ಕುಟಾಗ, ಈ ಮದ್ವೆ ಆದ್ಮೇಲೆ ಹಿಂಗ್ ಮಾಡಾಕತ್ತಿದ್ದಿ. ಯಾಕ ನಾ ಹೆಂಗ ಮೊದ್ಲಿದ್ನಿ ಹಂಗಾದೀನಿ ಅಲ್ಲ, ನಿನಗೆ ಯಾಕೆ ನಾನು ಇಷ್ಟ ಆಗೋಲ್ನಿ? ಯಾಕಂದ್ರೆ ಮೊದಲ ನಿನ್ನ ನಾ ಕಟ್ಕೋತೀನಿ ಅಂತ ಅನ್ಕೊಂಡಿರ್ಲಿಲ್ಲವ, ಅವಾಗ ಬೇಸೆ ಇದ್ದೆ, ನಿನ್ ಕೂಡ ಚಂದ ಇದ್ದೆ. ಆದ್ರೆ ನಿನ್ನ ಈ ಕಟ್ಟಿಬಿಟ್ಟಲ್ಲ ನನ್ನ ಕೊಳ್ಳಿಗೆ, ಅದಕ್ಕೆ ನನಗೆ ಆಗೋಲ್ತು. ನಿನ್ನ ಕಂಡ್ರೆ ನನಗೆ ಸೇರವಲ್ತು. ನಾನೇನ್ ಮಾಡೀನಿ ಮಾವ ಅಂತದ? ಏನ್ ಮಾಡಿಯಾ? ಓದಿಲ್ಲ ಬರ್ದಿಲ್ಲ, ನಿನ್ನ ಸಾಲಿಲ್ಲ ಮೂಲಿಲ್ಲ, ಹಸಿ ದಡ್ಡಿ. ನೋಡಲಿ ನಮ್ಮ ಅಣ್ಣನ ಹೆಂಡ್ರು ಕಾಲೇಜ್ನೆಲ್ಲ ಓದಿ ಎಷ್ಟು ಇದಾರ, ಹೆಂಗದಾರ ನೋಡೋರೆಲ್ಲ ಎಜುಕೇಟೆಡ್. ಅವ್ರ ಮಾತು, ಅವ್ರ ನಡಿ ನುಡಿ, ಅವ್ರ ಡ್ರೆಸ್ ಸೆನ್ಸು ಅದೆಲ್ಲ ನೋಡ್ರ ನೀನು ಹಳ್ಳಿ ಹಳ್ಳಿ ಗುಕ್ಕು. ನಿನ್ನ ಕಟ್ಬಿಡು ನನ್ನ ತಲೆಗೆ. ನನಗೇನೇನೋ ಆಸೆ ಇತ್ತು, ನಾನು ಎಂಥ ಚಂದನ್ನ ಹುಡುಗಿಯರನ್ನ ಕಾಲೇಜ್ನಾಗ ನೋಡಿದ್ದೆ, ಅಂತ ಹುಡುಗಿಯರನ್ನ ಯಾರೋ ಒಬ್ರು ಮಾಡ್ಕೋಕಲ್ಲ ಭಾಳ ಆಸೆ ಇತ್ತು. ನಿನ್ನ ಕಟ್ಬಿಟ್ರೆ ನನಗೆ ಸಾಕಾಗ್ಬಿಡೈತಿ. ಯಾಕಪ್ಪ, ಯಾಕೇನು ಓದಿಲ್ಲನ ಹಸೆ ದಡ್ಡಿ ಅಂತೀಯಲ್ಲ? ಮಾವ ಇರು ಸುಮ್ಮನಿರು. ಅದ್ ಮಾವ ನನಗೆ ಅನ್ಲಾರ್ದು ಇನ್ ಯಾರಿಗೆ ಅನ್ಬೇಕು? ನೀ ಏನ್ ಅನ್ನಕ್ ಹೋಗ್ಬೇಡ, ಮತ್ತೆ ಅದಕ್ಕೂ ಸಿಟ್ಟಕ್ಕನ. ಸುಮ್ಮನೆ ಈಗ ಮೊದ್ಲ ಬೇಜಾರಾಗ್ಯಾನ, ಮತ್ತೆ ಇನ್ನೊಂದ್ಸಲ ಬೇಜಾರ್ ಮಾಡ್ಕೋತಾನ. ನೀ ಸುಮ್ಮನಿರ್ ಮಾವ ನೀನು. ಸುಮ್ಮನಿರವ ನೀನು. ನಾನು ನೋಡತ್ತೀನಿ ಒಂದು ಮದ್ವೆಗಿಂತ ಹಿಂಗ ಮಾಡಕತ್ತಾನ, ಮಕ್ಕ ತಿರ್ಗಿಸೋದೇನು, ಮೂಗ್ ತಿರ್ಗಿಸೋದೇನು, ಸಿಟ್ ಮಾಡೋದೇನು, ಹಂಗ ನಿನ್ ಕಂಡ ಒಂದು ನಮ್ನಿ ಮಾಡ್ತಾನೆ. ಅದನ್ನ ಕೇಳ್ತೀನಿ ನಾನು. ಯಾಕ ಓದಿಲ್ಲ ಯಾಕಿ? 10ನೇ ಕ್ಲಾಸ್ ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗ್ಯಾಳ. ಏನ ಇಬ್ರು ಅಣ್ಣಾರ್ದು ಮದುವೆ ಆಕತಿತ್ತು, ಖರ್ಚು ಅಂತ ನಿನಗೂ ಮತ್ ಮನ್ಯಾಗ ನಮ್ಮ ತಂಗಿ ಮಗಳು ಆಕಿನ ಯಾರು ಮಾಡ್ಕೋಬೇಕು? ಮತ್ತೆ ಆಕಿ ಗಂಡಿಲ್ಲ, ಆಕಿ ಮನೆ ಪರಿಸ್ಥಿತಿ ಗಂಭೀರ ಐತಿ, ನಿನಗೂ ಈಕಿಗೂ ಒಂದು ವಯಸ್ಸು ಜೋಡಿ ಕರೆಕ್ಟ್ ಆಕತ್ತಂತ ಮಾಡಿದ್ವಪ್ಪ. ಅದ್ರಾಗ ಏನೈತಿ ತಪ್ಪು? ಅಲ್ಲ ಆಕೆನು ಓದಿಲ್ಲ ಬಂದಿಲ್ಲ, ನಾನು 10ನೇ ಕ್ಲಾಸ್ ಫಸ್ಟ್ ಕ್ಲಾಸ್ ಪಾಸ್ ಆಗ್ಯಾಳ, ನೀ ಆಗಿದ್ದಿಲ್ಲ, ನೀನು 10ನೇ ಕ್ಲಾಸ್ ಫೇಲ್ ಆಗಿದ್ಲು ಒಂದು ವಿಚಾರ ನೆನಪೈತೆ ನಿನಗ? ಅಂದ್ರೆ ನಾ ಫೇಲ್ ಆಗಿದ್ನಿ 10ನೇ ಕ್ಲಾಸ್ನಾಗ ಅಂತ ಹೇಳಿ ಈಗ 10ನೇ ಕ್ಲಾಸ್ ತಕ್ಕ ನನ್ನ ಗಂಟೆ ಹಾಕಿದ್ರೆ ಫೇಲ್ ಆಗಿರ್ಬೋದು. ಮತ್ತೆ ನಾ ಪಾಸ್ ಆಗಿ ಈಗ ನಾನು ದೊಡ್ಡ ಇಂಜಿನಿಯರ್ ಆಗಿನಿ, ಅದು ನೋಡ್ರೋಟು. ಕಂಡಿ ಬಿಡಪ್ಪ, ಏನ್ ದೊಡ್ಡಾಗದ, ಏನ್ ಇಂಜಿನಿಯರ್ ಜಗತ್ನಾಗ ಯಾರಾಗ್ಲಾರ ನೀನ ಆಗಿದ್ದಿ. ಏನಾತ ಇನ್ನರ್ಗ ಯಾರು 10ನೇ ಕ್ಲಾಸ್ ಫೇಲ್ ಆದಾರ, 10ನೇ ಕ್ಲಾಸ್ ಪಾಸ್ ಆದಾರು, 10ನೇ ಕ್ಲಾಸ್ ಓದ್ದಾರು ಹೆಂಡ್ರ ಆಗ್ಬಾರ್ದಂತ ಏನಾರ ಐತೆನ ಕಾನೂನು? ಅಲ್ಲಲ್ಲಿ ಎಲ್ಲರೂ ಓದಿ ಬಗಲಿ ಬ್ಯಾಗ್ ಹಾಕೊಂಡು ಹೋದ್ರ ಮನೇನ್ ಬಾಳೆ ಯಾರು ಮಾಡಾರ? ಮನ್ಯಾಗ ಅಚ್ಚಕಟ್ಟಿಗೆ ಅಡಿಗೆ ಮಾಡ್ಕೊಂಡು ನಿನ್ ಹೊಟ್ಟಿ ನೆತ್ತಿ ನೋಡ್ಕೊಂಡು ಚಂದಾಗಿರ್ತಾಳ. ಅದನ್ನ ನೋಡು, ಬರೀ ಹೊರಗಿನ ಶೋಕಿ ನೋಡ್ಕೊಂತ ಹೋದ್ರ ಹೊಟ್ಟಿ ಮೇಲೆ ತಣ್ಣೀರ್ ಬಿಟ್ಟು ಹಾಕೋಬೇಕಾಗತ್ತ. ಅಲ್ಲ ನಮ್ಮ ತಂಗಿ ಮಗಳು ಗುಣದಾಗ ಕಮ್ಮಿ ಅದಾಳ, ರೂಪದಾಗ ಕಮ್ಮಿ ಅದಾಳ, ಯಾವ್ದ್ರಾಗ ಕಮ್ಮಿ ಅದಾಳ ಹೇಳು? ವಿದ್ಯಾದಾಗಿಲ್ಲ ಅಂತಿಲ್ಲಲ್ಲಿ, ನಿನಗಿರಷ್ಟು ಇಲ್ಲ ಆಕಿಗೆ, ಅಷ್ಟು ವಿದ್ಯೆ ಐಟಿಕಿಗೆ. ಆದ್ರೆ ಏನ್ ಮಾಡ್ಬೇಕು, 10ನೇ ಕ್ಲಾಸ್ಗೆ ನಾವು ಮತ್ತೆ ಮದ್ವಿ ಫಿಕ್ಸ್ ಮಾಡಿ ಅಂದದಕ್ಕೆ ಮಾಡ್ಕೋತೀನವ ನನ್ನ ಮಗನ ಮದ್ವೆ ಖರ್ಚಾಗತ್ತೆ ಅದಕ್ಕೆ. ಪಾಪ ಹುಡುಗಿಗೆ ಓದೋ ಮನ್ಸಿತ್ತು, ಏನೋ ಒಂದ್ ಮಾಡ್ಬೇಕು ಅನ್ನೋದಿತ್ತು ಹುಡುಗಿಗೆ. ಆದ್ರೆ ನಮ್ಮ ಒಂದ್ ಬತ್ತಾಯಕ ಹೋಲ್ ಬಿಡು, ನಮ್ಮ ಮಾವನವ್ರು ಹಿಂಗ ಅನ್ನಕತ್ತಾರ ಅಂತ ಪಾಪ ಓದೋದ್ ಬಿಟ್ಟು ಸುಮ್ಮನೆ ನಿನ್ ಮದ್ವಿ ಮಾಡ್ಕೊಂಡೈತಿ. ಆಗ ಏನ್ ಇದ್ದಿಲ್ಲ ಅಂದ್ಲೆ, ಓದ್ ಏನಾರ ಆಗ್ಬೇಕು ಅನ್ನೋದು. ನೀನ್ ಇನ್ನರಾದ್ರೆ ಹಾಕಿದ್ಕಿಂತ ಅಪ್ಪನಂಗ ಹಾಕಿದ್ಲು, ನಮ್ಮ ಮಾತಿ ಬೆಲೆ ಕೊಟ್ಟು ಪಾಪ ಹ್ಞೂ ಅಂತ ಮದ್ವಿ ಮಾಡ್ಕೊಂಡೈತಿ. ಹಿಂಗ ನಡಿಸ್ಕೊಳ್ಳೋದು. ಮಾಡ್ಬೇಕಾಗಿತ್ತಿಲ್ಲ DC ನೋ AC ನೋ, ನನಗೆ ಗಂಟೆ ಹಾಕಿದ್ರೆ ಹಂಗಿದ್ರ. ಅದ ತಪ್ಪ ನೀ ಹಿಂಗಕ್ಕೆ ಅಂತ ಅನ್ಕೊಂಡ್ರಲ್ಲ. ಏನೋ ಸೋದರ ಮಾವ ಸಲಗಿಲಿಂದ ಇದ್ದಿ, ನಾಳೆ ನನ್ನ ಸೊಸಿನ ಚಂದ ನೋಡ್ಕೊಂತ ಅನ್ನೋದು ಒಂದಿತ್ತು. ನಿನಗ ಹಿಂಗ ಸಿಟಿ ಸೊಸಿ ತಳಕು ಬೆಳಕು ಮಳ್ಳಾಗಿರ್ತಿದ್ದಿ, ಹಂತಕ್ ಬೇಕಂತ ಅನ್ಕೊಂಡಿರ್ತಿ ಅಂತ ಅನ್ಕೊಂಡಿರ್ಲಿಲ್ಲಪ್ಪ. ಈಗ ಏನಾತ? ಈಗ ನೋಡು, ತಳಕು ಬೆಳಕು ಯಾವತ್ತಿದ್ರು ಅದು ತಾತ್ಕಾಲಿಕ, ನಿಜ ಜೀವನದಾಗ ಏನಿರುತ್ತೆ ಅದು. ಹಂಗಲ್ಲ ನನ್ನ ಸೊಸಿ ಬಂಗಾರ ಇದ್ದಂಗದ ನೋಡು. ನಾ ಹೇಳ್ತೀನಿ, ನಿಮ್ಮ ಅಣ್ಣೇನ್ರು ಅವ್ರವ್ರದ್ ಬಿಡಪ್ಪ. ನಿನಗ ಈಗ ಚಂದದಳ, ಗುಣ ಐತಿ ನೋಡು. ನನ್ನ ಸೊಸಿ ಆಕಿ, ಅಲ್ಲಿ ನಿಮ್ಮ ಅಣ್ಣನ ಅದ ನಿಮ್ಮ ಅತ್ತಿ ಮಗಳು ಅಲ್ಲ, ಎಷ್ಟ ಅಲ್ಲಿ ನಮ್ಮ ಕಳ್ಳು. ಒಟ್ಟು ಹಂಗೆ ಮಾಡ್ಬೇಡ, ಹೊಂದ್ಕೊಂಡು ಹೋಗು ಒಟ್ಟು. ನನ್ಗೆ ಗ್ಯಾಸ್ ಅಲ್ಲಿಗೆ ಬೇಡ, ಈಕಿ ಮುಸುಡಿ ಬೇಡ, ಈಕಿ ಚಾ ಬೇಡ, ನೀವು ಕೊಡ್ಕೋರಿ. ಮಾವ ಚಾನರ ಕುಡ್ದು ಹೋಗ. ಯಾಕವ ಸೀತಾ, ಬೇಸರ ಆತನ ಮನ್ಸಿಗೆ? ಅಯ್ಯ ಮಾವ, ನನಗ್ಯಾಕೆ ಬೇಸರಾಗತ್ತೆ? ನಮ್ಮ ಮಾವ ನನಗೇನೋ ಅಂತಾನ, ಕಾಡಿಸಿರ್ತಿದ್ನಿಲ್ಲ ಅವಾಗಿಂದೆಲ್ಲ, ಇವಾಗ ಒಟ್ಟು ಬೈತಾನಪ್ಪ ಅಷ್ಟೇ. ಒಂಚೂರು ಬೇಸರ ಐತೆ ಮನಸ್ಸಿನಾಗ. ಪಾಪ ಓದಿಕಿನ್ ಮಾಡ್ಕೋಬೇಕು ಹೆಂಗೋ ಅನ್ಕೊಂಡಿದ್ದೆ. ನಾನು ಅನ್ಕೂಲ ಒಂಚೂರು ಬೇಸರ ಮಾಡ್ಕೋಣ ಅಷ್ಟೇ. ದಿನ ಕಳ್ದಂಗೆ ತಾನೇ ಸುಮ್ಮನೆ ಅಕ್ಕನ. ನಾನೇನು ಹಂಗೇನು ಅವಸರ ಮಾಡಿ ಮಾವ ನನ್ನಂಗೆ ಆಗ್ಬೇಕು ಅಂತ ಅನ್ನಲ್ಲ. ಯಾವಾಗ ನನಗೆ ಇಷ್ಟಪಟ್ಟು ಬರ್ತಾನೆ ಅವಾಗ ಖುಷಿ ಅಂತ ನನ್ನ ಗಂಡ ಅಂತ ಒಪ್ಕೋತೀನಿ. ಆದ್ರೆ ನಾತಿ ಏನಾರ ಮೇಲೆ ಏನಾರ ಅನ್ಕೊಳ್ಳಿ, ನಾ ಬೇಸರ ಮಾಡ್ಕೊಳಂಗಿಲ್ಲ. ನೀವು ಬೇಸರ ಮಾಡ್ಕೋಬೇಡ್ರಿ. ಅಯ್ಯೋ ಹುಡುಗಿ, ಎಂಥ ದೊಡ್ಡ ಗುಣ ಐತೆ ಯವ್ವ ನಿನಗೆ. ಮತ್ತೆ ಅಯ್ಯೋ, ನಮ್ಮವ ನಾ ಬಿಟ್ಕೊಡೋದ, ನಾನು ಮಾತ್ರ ನಮ್ಮ ಅವನ್ ಬಿಟ್ಕೊಡಂಗಿಲ್ಲ. ಅದು ಎಷ್ಟೊತ್ತಿದ್ರೆ ಈಗ ನನ್ನ ಗಂಡ ಅನ್ನೋದಿಲ್ಲ, ಮತ್ತೆ ಗಂಡನ ಯಾರ ಹೆಂಡತಿ ಬಿಟ್ಕೊಡ್ತಾಳೇನ? ಹಂಗಪ್ಪ ಮತ್ತೆ ನಾನು ತಾರವ ಚಾತ ಕುಡಿತೀನಿ. ನಾನರ ನನ್ನ ಮಗ ಕುಡಿಯ ಪುಣ್ಯ ಇಲ್ಲ, ನಾ ಕುಡಿತೀನಿ ತಾಯಿ. ಅಯ್ಯೋ ಮಾವ, ಇದೀಗ ಕತ್ತಿ ಹುಚ್ಚಿಗೆಟ್ಟೆ. ಏನ ಕತ್ತಿ ಉಚ್ಚಿ ಕೊಡ್ಸಕತ್ತಿದ್ದೆ ನನ್ನ ಮಗಗ? ಮತ್ತೆ ಬಿಸಿ ತಗೊಂಬಂದಾಗ ಚಾ ಆಗಿರ್ತೈತಿ, ಆರಿನ ಕತ್ತಿ ಹುಚ್ಚಿಗಿರ್ತೈತಿ. ನಿನ್ನ ಮಗ ಬಿಸಿ ತಗೊಂಬಂದಾಗ ಕುಡ್ಲಿಲ್ಲ, ಈಗ ನೀನ್ ಕತ್ತಿ ಹುಚ್ಚಿ ಕುಡ್ತಂತಿಲ್ಲ. ಅದಕ್ಕೆ ಈಗ ಆರಿ ಕತ್ತಿ ಹುಚ್ಚಿಗೆತ್ತಿ ಕುಡ್ತೀನ, ಕೊಡ್ಲನ ಬೇಕಿದ್ರೆ. ಮಾವು ತಕ್ಕ ಸಸಿಗಳು ನೀನು. ಇಷ್ಟೇ ಸಹ ನನ್ನ ನಮ್ಮನಿ ಎಲ್ಲರೂ ಸೇರ್ಕೊಂಡು ಹೆಂಗ್ ಮಾಡ್ತಿದ್ರ ಅಂತ ಅಷ್ಟು ಮಾಡ್ತಿದ್ರೆ. ಈಗ ಕರೆಕ್ಟ್ ಮಾತಾಡಕ್ ಬಂದಿ ನೋಡಿ ಸಸಿ ನೀನು. ಹೇಳಮ್ಮ, ಬೇಕನ ಕುಡಿತೇನ? ತಗೊಂಬತ್ತ ಕುಡಿ. ಯವ್ವ ಬೇಡ ಯವ್ವ, ನೀನು ಕುಡ್ಸಕ್ಕೆ ಕತ್ತಿ ಹುಚ್ಚಿನ ಬೇಡ. ಒಟ್ಟು ಬಿಸಿನರ ಮಾಡ್ಕೊಂಬ, ಇಲ್ಲ ಬೇರೆ ಚಲೋದಾರ ಮಾಡ್ಕೊಂಬ ಒಟ್ಟು. ಆತ ಇಬ್ರಿಗೂ ಮಾಡ್ಕೊಂಬರ್ತೀನಿ, ಕುಂದರಿ. ಪಾಪ ನನ್ನ ಸೊಸಿ ಆಕಿ ಜೊತೆ ಮದುವೆ ಆದ್ನಾಗ ಗಣ್ಯರು ಗಂಡ್ರ ಕೊಟ್ಟೆಗೆ ಇಟ್ಕಿಲಿಕ್ಕಿಲ್ಲ ಅಂತ ನಕ್ಕೊಂತ ಚಂದದರ. ಇದು ನೋಡ್ರಿ ಹಿಂಗ ಮನಸ್ಸಿನ ನೋವು ಐತೆ, ನಾವೆಲ್ಲಿ ಬೇಸರ ಮಾಡ್ಕೋತೀವಿ ಅಂತ ಪಾಪ ಹಂಗ ನಕ್ಕೊಂತ ಎಲ್ಲರ ನಗಿಸ್ಕೊಂತ ಮನೀಗ ಲಕ್ಷ್ಮಿ ಉಳಿಯೋದಂಗೆ ಹೋಗ್ತಾನ ಹಂಗ. ಈಗ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಬಿಡ್ತೀನಿ, ಬೇಡ ಮಧ್ಯಾಹ್ನಕ್ಕೆ ರೊಟ್ಟಿ ಪಲ್ಯ ಮಾಡ್ತೀನಿ. ಈ ಡಬ್ಬ್ಯಾಗ ಜೋಳ ಇಟ್ಟಿಟ್ಟ ಅತ್ತಿ,
ಏನು ಗೋಧಿ ಹಿಟ್ಟು ಕೇಳ್ಬೇಕು. ಯವ್ವ ನನಗೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಜಲ್ದಿ ಗೊತ್ತಾಗಿಲ್ಲ. ಮತ್ತೆ ಇನ್ನೊಂದು ವರ್ಷ ಜೋಳದ ಹಿಟ್ಟು ಬದಲಿಗೆ ಗೋಧಿ ಹಿಟ್ಟು ನಾಗಿದ್ದೇನೆ. ಸೀತಾ ಏನು ಮಾಡಕತ್ತಿ? ಓ ಅಕ್ಕವ, ಇದು ಇಲ್ಲ, ಮಧ್ಯಾಹ್ನ ರೊಟ್ಟಿ ಮಾಡಕ್ಕೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಗೊತ್ತಾಗೋಲ್ತಾ ಹುಡುಕಾಕತ್ತಿದ್ದೆ. ನಾಷ್ಟ ಏನು ಮಾಡಕತ್ತಿ ಸೀತಾ? ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಬೇಕಂತ ಮಾಡಿನ ಅಕ್ಕವ. ಬೇಕ್ರೆ ಮಧ್ಯಾಹ್ನಕ್ಕೆ ರೊಟ್ಟಿ ಪಲ್ಯ ಮಾಡ್ತೀನಿ. ಅಲ್ಲ, ನಾಷ್ಟ ಬೇಕಿದ್ರೆ ಈಗ ಮಾಡಿ ಉಪ್ಪಿಟ್ಟು ಇದನ್ನ ಎಲ್ಲರಿಗೂ. ಮಧ್ಯಾಹ್ನಕ್ಕೆ ನಾನು ಈಕಿ ಅಡುಗೆ ಮಾಡ್ತೀವಿ ಇಬ್ರು. ನಮ್ಮ ಮನೆಯವರಿಗೆ ನಮ್ಮ ಕೈಯಿಂದ ಊಟ ಮಾಡ್ಬೇಕಂತ, ಅದಕ್ಕೆ ಮಾಡ್ಬೇಕಂತ ಮಾಡಿದ್ವಿ. ಏನು ನಮ್ಮ ಅವರು ಇಂಥ ಬೇಡಿಕೆ ಇಟ್ಟಾರ? ಅಲ್ಲೆಲ್ಲ ಹೆಂಡ್ರ ಕೈಯಿಂದ ಊಟ ಮಾಡ್ಬೇಕಂತ ಭಾಳ ಸಿಗೈತಿ. ಅಕ್ಕವ ಚಲೋತ್ನಾಗ ಮಾಡ್ರಿ, ಇನ್ನೇಮ್ ಹಂಗೆ ನಿಮ್ಮ ಕೈಯನ್ನು ಅಡುಗೆ ಉಣ್ಬೇಕು ಹಂಗೆ ಮಾಡ್ರಿ. ಸರಿ ತಗೋರವ, ನೀವು ಹೊರಗಿನ ಕೆಲಸ ಮಾಡ್ಕೊ, ಹಂಗಿದ್ರೆ ನಾವು ಮಾಡ್ತೀವಿ. ಹಾಂ ಆತ್ ಬಿಡವ, ನಾನು ಹೋಗಿ ಸಗಣಿ ತೆಗಿತೀನಿ. ಹಂಗೆ ಅರಿಬಿ ಪರಿಬಿ ಎಲ್ಲ ಒಗದು ಹೊರಗಿನ ಮುಗಿಸ್ಕೊಂಬರ್ತೀನಿ ಬಟ್ಟೆ ಬಾಂಡೆ ಎಲ್ಲ. ನೋಡ್ದೇನಕ್ಕ, ನಾವು ಹಂಗೆ ನೆನೆಸ್ಬೇಕಂತ ಹಂಗೆ ಮಾಡ್ಬೇಕಂತ. ನಮಗೆ ಏನು ಗೊತ್ತಿಲ್ಲ ಪಾಪಿ, ಕಬ್ಬಿಕ್ಕೆ ರುಚಿಗಿರಿ ಮಾಡ್ತಾವೋಡು ನಮಗೆ ಹೇಳಕ್ ಬರ್ತಾ. ಬಾ ಏನೇನು ಮಾಡೋಣ, ನನಗಂತೂ ಏನೂ ಗೊತ್ತಾಗೋಲ್ತು ಏನು ಮಾಡ್ಬೇಕಂತಂದೆ. ಅದು ಏನು ದೊಡ್ಡಾಗದಕ್ಕ, ಮೊಬೈಲ್ ತೆಗಿ, ಯೂಟ್ಯೂಬ್ ತೆಗಿ, ಬೇಕಾದಂಗೆ ತೋರಿಸ್ತಾರೆ, ಏನು ಬೇಕು ಅದು ಮಾಡೋಣ. ಹಾಂ ಹೌದು ನೋಡು. ಹೈ ಹೈ ಇದು ಹೈ ಇದು ಹೈ ಎದ್ದೇಳ್ರೆ. ಏನು ಇದು ಸಗಣಿ ತೆಗಿಬೇಕಂದ್ರೆ ಹೈ ಏನ ಸೀತಾ ಸಗಣಿ ಹೊಡಕತ್ತೇನೆ? ಹ್ಞೂ ನಾ ಬರವಕ್ಕ, ಅದೆಲ್ಲ ಹಾಲು ಹಿಂಡ್ಕೊಂಡು ಹೋಗಿದ್ದೆ. ಸಗಣಿ ತೆಗಿಬೇಕಂದ್ರೆ ಒಳಗೆ ಚಾಪ ಮಾಡ್ಕೊಡಕತ್ತಿದ್ನೆ, ಅದಕ್ಕೆ ಈಗ ಬಂದು ಸಗಣಿ ಹೊಡಕತ್ತಿ ನೋಡು. ಸೀತಾ ಪುಣ್ಯ ಮಾಡಿ ಬಿಡವ, ಸಾಲಿ ಸೂಟಿ ಇದ್ದಾಗ ಆಟಾಡಕ್ಕೆ ಮನೆಗೆ ಒಟ್ಟರು ಬರ್ತಿದ್ದೇವ. ಈಗ ಸೊಸೆಯಾಗಿ ಮನೆ ಬಂದ್ಬಿಟ್ಬಿಡವ, ಮಾವನ್ನ ಕಟ್ಕೊಂಡು ಬೇಯಿಸ್ಬಿಡು ಪುಣ್ಯ ಮಾಡಿ. ಯಾಕ ಪರವಕ್ಕ? ಅಯ್ಯೋ ನಮ್ಮಣ್ಣ ನಿನಗೆ ಕಮ್ಮಿ ಮಾಡ್ಯಾನ, ನಮ್ಮಣ್ಣ ನೀನು ಚಂದ ನೋಡ್ಕೊಳ್ಳನ? ನನಗಂತೀಯಲ್ಲ ಅದು ನೀನು ಹಂಗ ಇಟ್ಕೊಂಡು ಅಷ್ಟು ಚಂದ ನೋಡ್ಕೊಳಕತ್ತೇನ? ಏನಾದ್ರೆ ಏನು ಹೊರಗಿನವ್ರು ಎಷ್ಟೊತ್ತಿದ್ರೆ ಅವ್ರಿಗೆ ತಂಗಿ ಬಗ್ಗೆ ಹಂಚ್ಕೊಂಡು ನಡ್ಕೋಬೇಕು ನಾವು. ಆದ್ರೆ ನಿನಗೆ ಹಂಗಲ್ಲವ ಸ್ವಾದ್ರ ಮಾವ, ನೀನು ಗಟ್ಟು ಮಾಡಿ ಅಂಜಿಸ್ಕೋಬಹುದು. ನೀ ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ನಿಮ್ಮ ಮಾವ ಲೇಟ್ ಆಗಲಿ. ಹಾಂ ಆಯ್ತಾಯ್ತು. ಸರಿ ಅಡಿಗೆ ಆಗಿತ್ತೇನೆ ಕೆಲಸ ಆತ? ನಾಷ್ಟ ಮಾಡೀನಿ, ಮಧ್ಯಾಹ್ನ ಅಡಿಗೆ ಮಾಡ್ಬೇಕು. ಮತ್ತೆ ನಿಮ್ಮ ಅಕ್ಕನವ್ರು ಇಬ್ರು ಏನು ಮಾಡಕತ್ತಾರ? ಅಕ್ಕರಿಬ್ರು ಒಳಗೆ ಅಡಿಗೆ ಮಾಡಕತ್ತಾರ, ನಾನು ಹೊರಗಿನ ಮಾಡಕ್ಕೆ ಬಂದೀನಿ. ಸಗಣಿ ಬಟ್ಟಿ ಬಾಂಡೆನ ಹೊರಗೆ ಮಾಡ್ಕೊಂಡು ಹೋಗ್ತೀನಿ, ಅವ್ರ ಒಳಗಿನ ನಾಷ್ಟ ಅಡಿಗೆ ಪಡಿಗೆ ಎಲ್ಲ ಮಾಡಕತ್ತಾರ. ಹಾಂ ಚಲೋ ನೋಡವ, ಲಕ್ಷ್ಮಕ್ಕ ಪುಣ್ಯ ಮಾಡ್ಯಾಳ. ಮೂರ್ ಮಂದಿ ಸ್ವಸ್ತ್ರ, ಇನ್ನೇನೈತೆ ರಾಣಿ ಹೆಂಗೆ ಕುಂದಿರ್ತಾ. ಹಾಂ ಅರವಕ್ಕ, ನಾನು ದಿನ ಅರಿಬಿ ಹೋಗ್ಬೇಕು, ಬಾಂಡೆ ತಿಕ್ಬೇಕು. ಇದು ಇವು ಆಕಳ ಇವ ಏನು ನಿದ್ದೆ ಮಾಡಕತ್ತಾವ ಎದ್ರವಲ್ಲು. ಸಗಣಿ ಪಗಣಿ ತೆಗೆದು ಕೆಲಸ ಐತೆ, ಆಮೇಲೆ ಮತ್ತೆ ಹೊತ್ತು ಮುಗಿದ ಮಗ ಬರಲ್ಲ ಮಾತಾಡ್ತೀನಿ ಅವಾಗ. ಹಾಂ ಆತ ಮಾಡಿ ಸೀತಾ ಮಾಡಿ. ಸೀತಾ ಒಬ್ಬಕ್ಕೆ ಏಟು ಅಂತ ಕೆಲಸ ಮಾಡ್ತಿ? ಒಂದು ಮುಂಜಾನಿಂದ ಹಿಂಗ ಪುರ್ಸತ್ಕೆಲ್ಲ ಮಾಡಕತ್ತೇವ. ಕಸ ಹೊಡೆದಿ, ಅಂಗ ಕಸ ಹೊಡೆದಿ, ರಂಗೋಲಿ ಹಾಕಿದಿ, ಅಷ್ಟು ಕಲ್ಲು ಒರೆಸಿದಿ, ಸಗಣಿ ಹೊಡೆದಿ, ಬಾಂಡೆ ತಿಕ್ಕಿದಿ, ಅರಬಿನೂ ಹೋಗಿದ್ದಿ. ಅಲ್ಲ ಒಂಚೂರು ಪುರ್ಸತ್ಗೆ ಮಾಡ್ಕೋರ ತಂಗಿ. ನಮ್ಮನೆ ಪುರ್ಸತ್ಗೆಲ್ಲ ಹಿಂಗೆ ಕೆಲಸ ಮಾಡ್ತಿದ್ದಿ. ಅಲ್ಲ ನಿಮ್ಮ ಅಕ್ಕನವ್ರು ನೋಡಿ ಕರ್ಕೋಬೇಕಿಲ್ಲ, ನೀವು ಒಗದು ಹಾಕಿದ್ರೆ ಅವ್ರು ಹಿಂದೇನು ಕೊಡ್ತಿದ್ರು, ಒಬ್ರು ಒಣ ಹಾಕ್ತಿದ್ರು, ಬೇಗ ಮಾಡ್ತೇವ ಓಟು. ಅಯ್ಯ ಅತ್ತಿ ಆತ್ ನೋಡು, ಎಲ್ಲ ಕೆಲಸನೂ ಆತ. ಈಗೇನೈತವ, ಈಗ ಅಕ್ಕರ ಅಡಿಗೆ ಮಾಡಿರ್ತಾರ, ಒಳಗೆ ಊಟ ಮಾಡಿ ಸ್ವಲ್ಪ ತಣ್ಣಗೆ ಮತ್ತೆ ಮುಂಜಾನೆದು ಸಾಯಂಕಾಲದ ಎಲ್ಲ ಬಾಂಡೆ ತಿಕ್ಕಿ ಆತಂದ್ರೆ ಆತ. ಅಲ್ಲ ಅವ್ರು ಅಡಿಗೆ ಮಾಡಕತ್ತಾರ ಇಬ್ರು, ಅದು ಮಾವನರೇನ ಇಬ್ರು, ಅವ್ರವ್ರ ಎಂಡ್ರ ಕೈಯಿಂದ ಅಡಿಗೆ ತಿನ್ಬೇಕಂತ ಆಸೆಗೈತೆ ಅಂತ, ಅದಕ್ಕೆ ರುಚಿಗೆ ಅಡಿಗೆ ಮಾಡಕತ್ತಾರ. ಗಮ್ಮತ್ತು ವಾಸನೆ ನೋಡು, ಇಲ್ಲಿ ತನಕ ಬರಕತ್ತೈತಿ. ಏನೇನು ಮಾಡ್ಯಾರ ಏನ ನನಗರ ಯಾವಾಗ ಹೋಗಿ ಏನು ಮಾಡ್ರಿ ಇಬ್ರು ಆಗ್ತಾರ ತಿನ್ನಂಗೆ ಆಗ್ತೈತೆ ನೋಡು. ಹೌದಾ? ಆತ್ ತಗೋ, ಆತಿಲ್ಲ ಈಗ ಒಗ್ಯಾಣ. ಹಾಂ ಅತ್ತಿ ಒಗ್ಯಾನೆಲ್ಲ ಆತ. ಅಕ್ಕರ ಅಡಿಗೆ ಆಗಿತ್ತಂದ್ರೆ ಮಾವಾಗ ಮತ್ತೆ ದೊಡ್ಡ ಮಾವಾಗ ಹೊಲಕ್ಕೆ ಹೋಗ್ಯಾನಲ್ಲ, ಬುತ್ತಿಗೆ ತೊಗೊಂಡ್ರೆ ಹೋಗಿನ್ ಮತ್ತೆ. ಯವ್ವ ಎಂತ ರಣ ಬಿಸಿಲೈತಿ, ನೀ ಏನು ಹೋಗಿದ್ದಿ ಮಟ್ಟ ಮಧ್ಯಾಹ್ನದಾಗ? ಹುಂಚಿಗಿಡ ಪಂಚಿಗಿಡ ಜಗ್ಗಿದವಲ್ ದಾರ್ಯಾಗ ಯಾಕೆ ಬೇಕು? ನಿಮ್ಮ ಮಾವಾಗ ಎಲ್ಲಿಂದ ತಗೊಂಡಾನ? ಬಂದ್ಬಿಡ್ರಿ, ಸುಮ್ಮನೆ ಯಾರು ತಂದು ಕೊಡೋರಿಲ್ಲ, ನೀವ ಬಂದು ಉಂಡು ಸ್ವಲ್ಪ ಇದ್ದ ಬಿಸಿಲು ತೆಗಿದ್ನ ಮತ್ತೆ ಹೊತ್ತು ಮುಗಿನ ಹೋಗಿರಂತ ಅಂತ ಹೇಳಿನಿ. ಬರ್ತೀನಿ ಅಂದಾರ ಮತ್ತೆ ಹೋಗಿದ್ದಿ. ಹೋಗಿ ಕೈ ಮುಖ ತಗೋ, ಬಿಸಿಲು ಐತಿ ನೋಡು, ಎಂತ ಬಿಸಿಲು ಐತವ. ನಡಿ ವಾ ನಡಿ.